ಇನ್ನು ಮಂಡ್ಯ ಜಿಲ್ಲೆಗೆ ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಾರೆ. ಮೊದಲ ಬಾರಿಗೆ ಆದಿಚುಂಚನಗಿರಿಗೆ ನರೇಂದ್ರ ಮೋದಿ ಭೇಟಿ ಕೊಡ್ತಾ ಇದ್ದಾರೆ. ಆದಿಚುಂಚನಗಿರಿಯಲ್ಲಿ ಭೈರವೈಕ್ಯ ಮಂದಿರ ಉದ್ಘಾಟನೆ ಇವತ್ತು ನೆರವೇರಲಿದೆ. ಬೆಳಗ್ಗೆ 10:05ಕ್ಕೆ HAL ಏರ್ಪೋರ್ಟ್ಗೆ ಪ್ರಧಾನಿ ಮೋದಿ ಆಗಮಿಸಲಿದ್ದಾರೆ. ಬೆಳಗ್ಗೆ 10:10ಕ್ಕೆ ಆದಿಚುಂಚನಗಿರಿಯತ್ತ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಶ್ರೀಗಿರಿ ತಪೋವನದಿಂದ 1.5 ಕಿಲೋಮೀಟರ್ ರಸ್ತೆ ಪ್ರಯಾಣವನ್ನ ಮಾಡಲಿದ್ದಾರೆ ಪ್ರಧಾನಿ ಮೋದಿ. ಮೊದಲ ಬಾರಿಗೆ ಆದಿಚುಂಚನಗಿರಿಗೆ ಪ್ರಧಾನಿ ಮೋದಿ ಭೇಟಿ ಕೊಡ್ತಾ ಇರುವಂಥದ್ದು. ಮೊದಲು ಗೋ ರಕ್ಷಕನಾಥರ ಜ್ವಾಲಾಪೀಠ ದರ್ಶನವನ್ನ ಮಾಡಿ ನಂತರ ಕಾಲಭೈರವ ಸ್ವಾಮಿಯ ದರ್ಶನವನ್ನ ಪಡೆಯಲಿದ್ದಾರೆ. ಬಳಿಕ ಭೈರವೈಕ್ಯ ಮಂದಿರವನ್ನ ಉದ್ಘಾಟಿಸಿ ನಮೋ ಭಾಷಣವನ್ನ ಮಾಡಲಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ 1 ಲಕ್ಷಕ್ಕೂ ಅಧಿಕ ಜನ ಭಾಗಿಯಾಗುವ ನಿರೀಕ್ಷೆ ಇದೆ. ಸುಮಾರು 2,000ಕ್ಕೂ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಭದ್ರತೆಗಾಗಿ. ಇನ್ನು ಕ್ಷೇತ್ರದಾದ್ಯಂತ ಫ್ಲೆಕ್ಸ್ಗಳು, ಕಟೌಟ್ಗಳು ರಾರಾಜಿಸ್ತಾ ಇವೆ. ಇಡೀ ಆದಿಚುಂಚನಗಿರಿ ಕ್ಷೇತ್ರ ಮೋದಿ ಆಗಮನಕ್ಕಾಗಿ ಕಾತುರದಿಂದ ಕಾಯ್ತಾ ಇದೆ. ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ಜೊತೆ ಮಾಜಿ ಪ್ರಧಾನಿ HD ದೇವೇಗೌಡರು, ಕೇಂದ್ರ ಸಚಿವ HD ಕುಮಾರಸ್ವಾಮಿ, DCM DKಶಿ ಹಾಗೂ ಸಚಿವ ಚಲುವರಾಯಸ್ವಾಮಿ ಹೀಗೆ ಹಲವರು ಭಾಗಿಯಾಗಲಿದ್ದಾರೆ. ಬಳಿಕ ಮೋದಿ ಕೇರಳಕ್ಕೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್, ನೇರ ಸಂಪರ್ಕದಲ್ಲಿದ್ದಾರೆ. ಮಂಡ್ಯದ ಆದಿಚುಂಚನಗಿರಿಯ ಭೈರವೈಕ್ಯ ಮಂಟಪವನ್ನು ಉದ್ಘಾಟಿಸಲಿದ್ದಾರೆ ಪ್ರಧಾನಿ ಮೋದಿ. ಸುನಿಲ್, ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ, ಅಲ್ಲಿ ಸಿದ್ಧತೆ ಹೇಗೆ ನಡೀತಾ ಇದೆ? ಹೌದು ವೀಣಾ, ಇವತ್ತು ಪ್ರಧಾನಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಮಂಡ್ಯಕ್ಕೆ ಮೊದಲನೇ ಬಾರಿಗೆ ಅಂದ್ರೆ ಚುಂಚನಗಿರಿಗೆ ಮೊದಲನೇ ಬಾರಿಗೆ ಆಗಮಿಸ್ತಾ ಇರುವಂತದ್ದು. ಸುಮಾರು 10:50ಕ್ಕೆ ಚುಂಚನಗಿರಿ ಕ್ಷೇತ್ರಕ್ಕೆ ಆಗಮಿಸ್ತಾರೆ. ಇಲ್ಲಿರ್ತಕ್ಕಂಥ ಶ್ರೀಗಿರಿ ತಪೋವನ ಏನಿದೆ ಎಲಿಪ್ಯಾಡ್, ಆ ಎಲಿಪ್ಯಾಡ್ಗೆ ಆಗಮಿಸುವಂಥದ್ದು. ಅಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಭೈರವೈಕ್ಯ ಮಂದಿರ ಜೊತೆಗೆ ಅಲ್ಲೇ ಪಕ್ಕದಲ್ಲೇ ಇರತಕ್ಕಂಥ ಕಾಲಭೈರವೇಶ್ವರ ದೇವಸ್ಥಾನ ಏನಿದೆ, ಮೊದಲಿಗೆ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಬರ್ತಾರೆ. ಬಂದು ಅಲ್ಲಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ತದನಂತರ ಭೈರವೈಕ್ಯ ಮಂದಿರ ಏನಿದೆ ಮಂದಿರಕ್ಕೆ ಹೋಗಿ ಅಲ್ಲಿ ಉದ್ಘಾಟನೆಯನ್ನ ಮಾಡಿ ತದನಂತರ BGS ಗ್ರೌಂಡ್ ಏನಿದೆ ಈ ಕ್ರೀಡಾಂಗಣದಲ್ಲಿ ಬೃಹತ್ ವೇದಿಕೆಯನ್ನ ಕೂಡ ಹಾಕಲಾಗಿದೆ. ಬೃಹತ್ ಜರ್ಮನ್ ಟೆಂಟ್ನಿಂದ ಬೃಹತ್ ವೇದಿಕೆಯನ್ನ ನಿರ್ಮಿಸಿರುವಂತದ್ದು. ಜೊತೆಗೆ 1 ಲಕ್ಷಕ್ಕೂ ಹೆಚ್ಚು ಆಸನಗಳನ್ನ ಹಾಕಿ ವ್ಯವಸ್ಥೆಯನ್ನ ಕಲ್ಪಿಸಿರುವಂತದ್ದು. ಅಂದ್ರೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಭಕ್ತರು ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಹಿನ್ನೆಲೆಯಲ್ಲಿ 1 ಲಕ್ಷಕ್ಕೂ ಹೆಚ್ಚು ಆಸನಗಳನ್ನು ಹಾಕಿದ್ದಾರೆ. ಬೃಹತ್ ವೇದಿಕೆ ಕೂಡ ನಿರ್ಮಾಣ ಆಗಿರುವಂತದ್ದು. ಇಲ್ಲಿ ಸುಮಾರು 15ರಿಂದ 20 ನಿಮಿಷಗಳ ಕಾಲ ಭಕ್ತರನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ಮಾತನಾಡುವಂತದ್ದು. ಜೊತೆಗೆ ಈ ಒಂದು ವೇದಿಕೆಯಲ್ಲಿ ಸಾಕಷ್ಟು ಅಂದ್ರೆ HD ದೇವೇಗೌಡರು ಆಗ್ಬೋದು, HD ಕುಮಾರಸ್ವಾಮಿ ಆಗ್ಬೋದು, ಹಾಗೆ DCM DK ಶಿವಕುಮಾರ್ ಇವರೆಲ್ಲರೂ ಕೂಡ ವೇದಿಕೆಯಲ್ಲಿ ಪಾಲ್ಗೊಳ್ಳುವಂತದ್ದು. ಜೊತೆಗೆ ಏನು ಕಾರ್ಯಕ್ರಮದಲ್ಲಿ ಸಾಕಷ್ಟು ಸ್ವಾಮೀಜಿಗಳು ಕೂಡ ಬರ್ತಾರೆ, ಅಂದ್ರೆ ಈ ವೇದಿಕೆಗೆ ಸ್ವಾಮೀಜಿಗಳು ಕೂಡ ಬರ್ತಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಸದ್ಯಕ್ಕೆ ಪೀಠದ ಅಂದ್ರೆ ಚುಂಚಶ್ರೀ ಆಗಿರ್ತಕ್ಕಂಥ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಕೂಡ ವೇದಿಕೆಯಲ್ಲಿ ಇರ್ತಾರೆ. ಹೀಗೆ ಇವತ್ತು ವೇದಿಕೆ ಕಾರ್ಯಕ್ರಮ ಮುಗಿತಾ ಇದ್ದಂತೆ ನರೇಂದ್ರ ಮೋದಿ ಅವರು ಮತ್ತೆ ತಮ್ಮ ಹೆಲಿಕಾಪ್ಟರ್ ಮೂಲಕ HAL ವಿಮಾನ ನಿಲ್ದಾಣಕ್ಕೆ ಹೋಗಿ ಅಲ್ಲಿಂದ ಕೇರಳಕ್ಕೆ ಪ್ರಯಾಣವನ್ನ ಬೆಳೆಸುವಂತ ಕೆಲಸವನ್ನ ಮಾಡ್ತಾರೆ. ವೀಣಾ, ಸುನಿಲ್, ಇನ್ನು ಅಲ್ಲಿನ ಸಿದ್ಧತೆ ಹೇಗಿದೆ, ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ವೀಕ್ಷಕರಿಗೆ ತೋರಿಸೋಕೆ ಸಾಧ್ಯ ಇದೆ, ತೋರಿಸಬಹುದಾ? ಖಂಡಿತ ವೀಣಾ, ಏನು ಮೋದಿ ಅವರು ಆಗಮಿಸುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತೆಯನ್ನ ಮಂಡ್ಯ ಪೊಲೀಸರು ಕೈಗೊಂಡಿರುವಂತದ್ದು. 1800ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಿರುವಂತದ್ದು. 6 SP ನೇತೃತ್ವದಲ್ಲಿ ಈ ಒಂದು ಭದ್ರತೆಯನ್ನ ಕೈಗೊಂಡಿರುವಂತದ್ದು. ಒಂದಷ್ಟು ದೃಶ್ಯಗಳನ್ನ ತೋರಿಸ್ತೀನಿ. ಈಗಾಗಲೇ ಪೊಲೀಸರು ಸಾಕಷ್ಟು ಸಂಖ್ಯೆಯಲ್ಲಿ ಜಮಾವಣೆಗೊಂಡಿರುವಂತದ್ದು. ಅಂದ್ರೆ ಭಕ್ತರು ಬಂದಂತ ಸಂದರ್ಭದಲ್ಲಿ ಅವರಿಗೆ ಸೂಕ್ತ ತಪಾಸಣೆಗಳನ್ನ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡುವಂತದ್ದು. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು, ಪೊಲೀಸರು ಬೆಳಿಗ್ಗೆ ಏನು ಒಂದು ಮಠದ ಮಹಾದ್ವಾರ ಏನಿದೆ ಆ ದ್ವಾರದ ಬಳಿ ಆಗಮಿಸಿರುವಂತದ್ದು. ಯಾವುದೇ ವಾಹನಗಳು ಬಂದ್ರೆ ಆ ವಾಹನಗಳನ್ನ ತಪಾಸಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಹಾಗೆ ಅದ್ರ ಜೊತೆಗೆ ಭಕ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಅಂದ್ರೆ 12 ಗಂಟೆವರೆಗೂ ಕೂಡ ಭಕ್ತರಿಗೆ ದೇವರ ದರ್ಶನ ಇರೋದಿಲ್ಲ. ಆದ್ರೂ ಕೂಡ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವಂತ ನಿರೀಕ್ಷೆ ಇರುವಂತದ್ದು. ಹೀಗಾಗಿ ಭಕ್ತರನ್ನ ತಪಾಸಣೆ ಮಾಡಿ ಅಂದ್ರೆ 2 ಅವರ್ಗೂ ಮುಂಚಿತವಾಗಿ ವೇದಿಕೆಯ ಬಳಿ ಭಕ್ತರು ಬರಬೇಕು. ಅಂದ್ರೆ ನರೇಂದ್ರ ಮೋದಿ ಅವರು 10:50ಕ್ಕೆ ಬಂದ್ರೆ ಅದಕ್ಕಿಂತ 2 ಅವರ್ ಮುಂಚಿತವಾಗಿ
ಭಕ್ತರು ವೇದಿಕೆಗೆ ಆಗಮಿಸಬೇಕು. ತದನಂತರ ಬಂದವರಿಗೆ ಅವಕಾಶ ಇರೋದಿಲ್ಲ. ಯಾಕೆಂದ್ರೆ ಸಾಕಷ್ಟು ಟೈಟ್ ಸೆಕ್ಯೂರಿಟಿಯನ್ನ ಇವತ್ತು ಮಾಡ್ತಾ ಇರುವಂತದ್ದು. ಹೀಗಾಗಿ ಪ್ರತಿಯೊಬ್ಬ ಭಕ್ತರನ್ನು ಕೂಡ ಪೊಲೀಸರು ತಪಾಸಣೆ ಮಾಡಿ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೆ ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ. ಸಾಕಷ್ಟು ಹಲವು ಭಾಗಗಳಲ್ಲಿ ತಪಾಸಣೆಗಳನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಮಹಾದ್ವಾರದಿಂದ ಹಿಡಿದು ಸಾಕಷ್ಟು ವೃತ್ತಗಳು ಬರುತ್ತೆ. ಆ ವೃತ್ತಗಳಲ್ಲಿ ತಪಾಸಣೆಯನ್ನ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಹಾಗೆ ರಾಜಕೀಯ ನಾಯಕರುಗಳು ಕೂಡ ಸಾಕಷ್ಟು ಫ್ಲೆಕ್ಸ್ ಮತ್ತೆ ಬಂಟಿಂಗ್ಸ್ ಗಳನ್ನ ಕೂಡ ಈಗಾಗಲೇ ಹಾಕಿರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸಿದ್ವಿ. ವೀಣಾ, ಥ್ಯಾಂಕ್ ಯು ಸುನಿಲ್ ಮಾಹಿತಿಗೆ.